ಸರ್ಕಾರದ ನಗರಾಭಿವೃದ್ಧಿ ಸಚಿವರು ದಾವಣಗೆರೆ ಉಸ್ತುವಾರಿಗಳು ಆದಂತ ಶ್ರೀಯುತ ಭೈರತಿ ಬಸವರಾಜ್ ಅವರ ಒಂದು ಶುಭಾಶೀರ್ವಾದದೊಂದಿಗೆ ಕೆಪಿಎಲ್ ಸೀಸನ್ 2 ಕೆಆರ್ಪುರಂ ಪ್ರೀಮಿಯರ್ ಲೀಗ್ ಯಶಸ್ವಿ ಪಂದ್ಯಾಟ ಫೆಬ್ರವರಿ 3, 4, 5ರಂದು ನಡೆಯುತ್ತದೆ. ವಿಜಯ್ ಮತ್ತೆ ರತ್ನಂ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಸಿಲಿಮಿಡ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಠಾಲವಾರಿ ಮೊದಲ ಓವರ್ನ ಮುಕ್ತಾಯವನ್ನು ಕಾಡ್ತಾ ಇದೆ. ದ ಕ್ಯಾಪಿಟಲ್ ನಂಬರ್ 1 ಸ್ಕೋರ್ 6 for 1 6ಕ್ಕೆ 1. ಮೊದಲ ಓವರ್ನ ಮುಕ್ತಾಯದ ಬಳಿಕ ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಅಂಕಣ ಒಳಭಾಗದ ಪಂದ್ಯ ದಯಾ 11 ವರ್ಸಸ್ ಡ್ರೀಮ್ 11. ಪಲ್ಸರ್ ಗಾಡಿ ಕೀ ಒಂದು ಕಳೆದು ಹೋಗಿದೆ. ಸಿಕ್ಕಿದವರು ನಮ್ಮ ಕಮೆಂಟ್ರಿ ಬಾಕ್ಸ್ ಅದು ಕೊಡ್ಬೇಕಾ ಕೇಳಿಕೊಳ್ತಾ ಇದ್ದಾವೆ. ದಯಾ 11 ವರ್ಸಸ್ ಡ್ರೀಮ್ 11 ಪಂದ್ಯಾಟವನ್ನ ಆಡ್ತಾ ಇದೆ. ದಯಾ 11 ಪರವಾಗಿ ತರದ ನಾಯಕ ಈ ಪರಿಸರದ ಕಾರ್ಪೊರೇಟ್ ಶ್ರೀಕಾಂತ್ ಪುಟ್ಟ ಕೂಡ ಆಟವನ್ನು ಆಡ್ತಾ ಇದ್ದಾರೆ. ಬಹುಶಃ ಅವರ ಆಟವನ್ನು ವೀಕ್ಷಿಸುವ ಬಹಳಷ್ಟು ಪ್ರೇಕ್ಷಕರು ಇವತ್ತು ITI ಕ್ರೀಡಾಂಗಣದ ಸುತ್ತ ಬರ್ತಾ ಇದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ನಿತೀಶ್ ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಠಾಲವಾರಿ ರಾಷ್ಟ್ರೀಯ ಮಟ್ಟದ ಪಂದ್ಯಾಟ ಸಾಗ್ತಾ ಇದೆ. ಇಷ್ಟು ಹುಡುಗರು 2ನೇ ಬಾರಿ ಪಂದ್ಯಾಟ ನಡೆಸ್ತಾ ಇದ್ದಾರೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ಗಾಗಿ ಮತ್ತೆ ನಿತೀಶ್ ನೋಬಾಲ್ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಕೂಡ. ಸ್ಟ್ರೈಕರ್ ವಿಭಾಗದಲ್ಲಿ ಬರಸಿಡೆ ಹೊಡೆತವನ್ನು ದಾಖಲಿಸಬಲ್ಲ ಆಟಗಾರ ಕೆಂಚ. ಉತ್ತಮ ರೀತಿಯ ಎಸೆತ ಓಟಗಳು ಬರ್ತಾ ಇಲ್ಲ. ಸುಂದರತೆ ಎಸೆಗಾರಿಕೆ ಭಾಗದಲ್ಲಿ ಡ್ರೀಮ್ 11 ಚೆನ್ನೈಯ ತಂಡ. ಈ ಮುಂಚೆ ಸಾಯಿ 11 ಚೆನ್ನೈ ಕೂಡ ಜಯವನ್ನು ದಾಖಲಿಸಿತ್ತು. ಈಗ ಡ್ರೀಮ್ 11 ಸರದಿ. ಉತ್ತಮ ರೀತಿಯ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ ಕೆಂಚನ ಖಾತೆಗೆ. ತಡದ ಮೊತ್ತ 8. ಮತ್ತೆ ನಿತೀಶ್ ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. ರನ್ ಔಟ್. ವಿಚಿ ಔಟ್ ಆಗ್ತಾ ಇದ್ರು. ಕಳೆದ ಪಂದ್ಯದಲ್ಲಿ ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸಿದ ವಿಚಿ ಈಗ ವಾಪಸ್ ಸಾತಿ 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ದಯಾ 11.
ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ ದೀಪು. ಸ್ಟ್ರೈಕರ್ ವಿಭಾಗದಲ್ಲಿ ಕೆಂಚ. ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಹಲವಾರಿ ಕೊನೆಯ ಬಾರಿ ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆ ಭಾಗದಲ್ಲಿ ಡ್ರೀಮ್ 11 ಚೆನ್ನೈ. ಮತ್ತೆ ಬೀಸುವಂತ ಪ್ರಯತ್ನ ಸಫಲತೆ. ಓವರ್ ಮುಕ್ತಾದ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 8 for 2. 8ಕ್ಕೆ 2. ದಯಾ 11 ಆರಂಭಿಕ ಪಂದ್ಯದಲ್ಲಿ ಬಹಳ ಸುತ್ತಮುತ್ತ ಒಂದು ಹೋರಾಟವನ್ನು ನೀಡಿದಂತಹ ದಯಾ 11 ಈ ಪಂದ್ಯಾಟವನ್ನು ಆಡ್ತಾ ಇದೆ. ಡೂ ಆರ್ ಡೈ ಸಿಚುವೇಶನ್, ಮಾಡು ಇಲ್ಲ ಮಡಿ ಪಂದ್ಯ. ದಯಾ 11 ಗೆದ್ದರೆ ಮಾತ್ರ ಮುಂದಿನ ಹಾದಿ ಸುಗಮ, ಇಲ್ಲದಿದ್ದರೆ ದುರ್ಗಮ. ಮತ್ತೆ ಹೊಸ ಎಸೆಗಾರ ಪರಿಚಯವನ್ನು ಕಾಡ್ತಾ ಇದೆ ಕಾರ್ತಿಕ್. ಬಹಳ ಸುತ್ತಮುತ್ತ ಎಸೆತ, ಬಲವಂತ ಮನವಿ ತೇಲಿ ಬರ್ತಾ ಇದೆ. ಮನೆ ಪುರಸ್ಕಾರ ಲೆಗ್ ಬಾಯ್. ಒಂದೋಟದ ಹೆಚ್ಚುವರಿ ಸೇರ್ಪಡ್ತಾರೆ. ಮೊತ್ತ 9. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 2 ಅಂಕೆ ಮೊತ್ತವನ್ನು ತಲುಪ್ತಾ ಇದೆ 10. ಇತರ ಮಧ್ಯೆ ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ದೀಪು ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ವಿಕೆಟ್ ನಂಬರ್ 3. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಾಮಾಜಿಕ ಸೇವಾ ಕರ್ತೃ ಕಾರ್ಪೊರೇಟ್ ಆದ ಜೆಪಿ ಜಯಪ್ರಕಾಶ್ ಅವರ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಶ್ರೀಯುತ ದುಷ್ಯಂತ್ ಸಿಂಗ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ಮುಂದಿನ ಪಂದ್ಯದ ಟಾಸ್ ಗಾಗಿ ಕರೀತಾ ಇದ್ದಾವೆ ಡಿಕೆಸಿಸಿ ವರ್ಸಸ್ ಸ್ಟಾರ್ ಮದ್ದೂರ್. ಟೂ ಟೀಮ್ಸ್ ಗೆಟ್ ರೆಡಿ ಫಾರ್ ದಿ ಟಾಸ್. ತಡ ಮೊತ್ತ 11, 11 ಫಾರ್ 3, 11ಕ್ಕೆ 3. ಬಹಳ ಸುತ್ತಮುತ್ತ ಎಸೆದ ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3, ಸ್ಕೋರ್ 11 ಫಾರ್ 3, 11ಕ್ಕೆ 3. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿತೇಶ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿತೇಶ್. ಪ್ರಶಾಂತ್ ಪಿಳ್ಳೆ. ಮುಂದಿನ ಪಂದ್ಯ ಡಿಕೆಸಿಸಿ ವರ್ಸಸ್ ಸ್ಟಾರ್ ಮದ್ದೂರ್. ಟೂ ಟೀಮ್ಸ್ ಕ್ಯಾಪ್ಟನ್ ಗೆಟ್ ರೆಡಿ ಫಾರ್ ದಿ ಟಾಸ್. ಟಾಸ್ ಗಾಗಿ ಬನ್ನಿ. ಡಿಕೆಸಿಸಿ ವರ್ಸಸ್ ಸ್ಟಾರ್ ಮದ್ದೂರ್. ನಿತೀಶ್ ಪಿಳ್ಳೆಗೆ ಎಸೆಂತ ಚೆಂಡು ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 12 ಲೆಗ್ ಬಾಯ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿತೀಶ್ ಟು ಕೆಂಚ. ಸುತ್ತುವರಿತ ಹೊಡೆತ, ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಕೆಟ್ ನಂಬರ್ 4 ದಯಾ 11 ಕಳ್ಕೊಳ್ತಾ ಇದೆ. ಹನ್ನೆರಡಕ್ಕೆ 4, 12 for 4. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ಗಂಗು. ಉತ್ತಮ ರೀತಿಯ ರನ್ ಔಟ್ ಮಾಡುವಂತ ಪ್ರಯತ್ನ. ರನ್ಔಟ್ ಕೈ ಚೆಲ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತರದ ಮೊತ್ತ 13, 13. 4th over in progress. ಮತ್ತೊಂದು ಉತ್ತಮ ರೀತಿಯ ರನ್ನಿಂಗ್ ಬಿಟ್ಟಿದೆ ವಿಕೆಟ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 14, 14.
ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. 14 for 4. ಲಾಸ್ಟ್ ಬಾಲ್ ರಿಮೈನಿಂಗ್. DKCC ಹಾಗೂ ಸ್ಟಾರ್ ಮದ್ದೂರ್ ಲಾಸ್ಟ್ ಕಾಲ್. ಕ್ಯಾಪ್ಟನ್ ಲಾಸ್ಟ್ ಕಾಲ್. DKCC ವರ್ಸಸ್ ಸ್ಟಾರ್ ಮದ್ದೂರ್. ಸ್ಟಾರ್ ಮದ್ದೂರ್ ಅವ್ರು ಬನ್ನಿ. DKCC ಬರ್ತಾ ಇದ್ದಾರೆ. ಮುನಿರಾಜ್ ಎಲ್ಲಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ತು ಬನ್ನಿ. ಮುನಿರಾಜ್ ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಾಂಪಿಟೇಷನ್ ಓವರ್ ನಂಬರ್ 4. ಸ್ಕೋರ್ 14. 14ಕ್ಕೆ 4. 4 overs complete. Last 2 overs remaining. 12 overs remaining. 12 balls remaining. 100 ಎಸೆತ ಮಾತ್ರ ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ. ಆನಂದ್ ಬರ್ತಾ ಇದ್ದಾರೆ. ಆನಂದ್ ಟು ಪಿಳ್ಳೆ. ವೈಟ್ ಬಾಲ್. ಸ್ಟಾರ್ ಮದ್ದೂರ್ ಕ್ಯಾಪ್ಟನ್ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೇವೆ ಟಾಸ್ಗಾಗಿ. ಸ್ಟಾರ್ ಮದ್ದೂರ್ ಒಂದೋಟದ ಸೇರ್ಪಡೆ. ಲೆಗ್ ಬೈ ಮುಖ್ಯನಾ. ಸ್ಟ್ರೈಕರ್ ವಿಭಾಗದಲ್ಲಿ ಗಂಗಾ. ತರದ ಮೊತ್ತ 16. 16. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಗಂಗನ ಹುದ್ದರಿ ಕೂಡ ನೆಲಕ್ಕುರುತ್ತಾ ಇದೆ. ಅಂಕಣ ಒಳಭಾಗದಲ್ಲಿ ತಂಡದ ಪ್ರಮುಖ ಆಟಗಾರ ನಾಯಕ ಶ್ರೀಕಾಂತ್ ಪುಟ್ಟ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಶ್ರೀಕಾಂತ್ ಅವರ ಆಟ ನೋಡ್ಲಿಕ್ಕೆ ಬಹಳಷ್ಟು ಪ್ರೇಕ್ಷಕ ಬಾಂಧವರು ಸಮಯಕ್ಕೆ ITF ಸುತ್ತ ಬರ್ತಾ ಇದ್ದಾರೆ. ಬಹಳಷ್ಟು ಗಣ್ಯರು ವೇದಿಕೆ ಮೇಲ್ಭಾಗದಲ್ಲಿ ಪಂದ್ಯಾಟ ವೀಕ್ಷಣೆಗೆ ಕಾತರದ ಕಣ್ಣುಗಳು ಕಾಣ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆನಂದ್ ಟು ಶ್ರೀಕಾಂತ್ ಪುಟ್ಟ. ಬಿರುಸಿನ ಆಟಕ್ಕೆ ಮನವನ್ನು ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಕಾಟ್ ಬಿಹೈಂಡ್. ಹುದ್ದರ ಆಘಾತವನ್ನು ಕಾಡ್ತಾ ಇದೆ. ಒಂದು ಹಂತದಲ್ಲಿ ಪ್ರೇಕ್ಷಕ ನಿರಾಶೆಯನ್ನ ತಂದುಕೊಡ್ತಾ ಇದೆ. ಶ್ರೀಕಾಂತ್ ಅವರ ಆಟಕ್ಕೆ ನೋಡ್ಲಿಕ್ಕೆ ಬಹಳಷ್ಟು ಗಣ್ಯರ ಆಗಮನ ಕೂಡ ಕಂಡಿತ್ತು. ಆದರೆ ಶ್ರೀಕಾಂತ್ ಕಾಟ್ ಬಿಹೈಂಡ್ ಆಗಿ ವಾಪಸ್ ಆತನ ಕಂಡುಕೊಳ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆ. ಅಭೂನಿ ಇನ್ನೊರು ಆಲ್ರೌಂಡರ್ ಸವ್ಯಸಾಚಿ ಆಟಗಾರ. ಮೊತ್ತ 16. 16.
ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ, ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣಾ ಹಾಗೂ ಎಸೆಗಾರಿಕೆಯಲ್ಲಿ ದೂರದ ಚೆನ್ನೈ ಆಟಗಾರರು ಡ್ರೀಮ್ 11. ಕೊನೆ 2 ಎಸೆತಗಳು ಬಾಕಿ ಇದೆ. ತರದ ಮೊತ್ತ 16. ವೈಟ್ ಬಾಲ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆನಂದ್ ಈ ಬಾರಿ ಎಸೆಂಚಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತಟ್ಟಿಬಿಟ್ಟಿ ಓಟ, ಒಂದು ಓಟದ ಸೇರ್ಪಡೆ. ತರದ ಮೊತ್ತ 18. ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 5. ದ ಕಾಂಪಿಟೇಷನ್ 1 ನಂಬರ್ 5, ಸ್ಕೋರ್ 18 for 6. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ ದಯಾ 11 ಪರವಾಗಿ. ಬಹಳ ಸುತ್ತಮುತ್ತ ಹೊಡೆತ ಅಬುನಿ ಮುಖೇನ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡ ಮೊತ್ತ 19, 19. ದ ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಬಾಲ್ ಸುತ್ತಮುತ್ತ ಹೊಡೆತ, ಕೊನೆಯ ಹಂತದಲ್ಲಿ ಭರ್ಜರಿ ಸಿಕ್ಸರ್ ದಯಾ 11. ಪ್ರಶಾಂತ್ ಪಿಳ್ಳೆ ಈ ಸಿಕ್ಸರ್ ದಾಖಲಿಸಿದ್ರು ಕೂಡ. ತರದ ಮೊತ್ತ 25, ಕಾಲು ಶತಕ. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಅಗಲವಾದಂತಹ ಎಸೆತ, ವೈಟ್ ಬಾಲ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 26, 26. ಉತ್ತಮ ರೀತಿಯ ಎಸೆತ, ಪಿಳ್ಳೆ ಮುಖೇನ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ವೈಫಲ್ಯ, ಬೌಂಡ್ರಿ. ತಡದ ಮೊತ್ತ 30, 30. ಇದರ ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನದಲ್ಲಿ LBW ಮತ್ತೊಂದು ಹುದರ ಆಘಾತವನ್ನು ಕಾಡ್ತಾ ಇದೆ ದಯಾ 11. 30ಕ್ಕೆ 7, 37. ಮುಂದಿನ ಪಂದ್ಯ DKCC ವರ್ಸಸ್ ಸ್ಟಾರ್ ಮದ್ದೂರು.
ಅಂಕಣ ಒಳಭಾಗದಲ್ಲಿ ಹರೀಶ್ ಹೊಸ ದಾಂಡಿಗನ ಸೇರ್ಪಡೆಯನ್ನ ಕಾಡ್ತಾ ಇದೆ. ಕೊನೆ ಬಾರಿ ಪ್ರಥಮ ಇನ್ನಿಂಗ್ಸ್ ಅಂತಿಮ ಎಸೆತ ತಡೆದ ಮೊತ್ತ 30. ಬಹಳ ಸುಗಮ ಓಡಾಟ, ಮತ್ತೊಂದು ಶಿಕ್ಷಾ. 36 ತಡೆದ ಮೊತ್ತ, 37ರ ಟಾರ್ಗೆಟ್. 37 ಇಸ್ ದಿ ಟಾರ್ಗೆಟ್. ದಯಾ 11 36 ಓಟವನ್ನು ದಾಖಲಿಸ್ತಾ ಇದೆ. ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ ಡ್ರೀಮ್ 11 ಚೆನ್ನೈ 37 ಇಸ್ ದಿ ಟಾರ್ಗೆಟ್. ಮುಂದಿನ ವೀಕ್ಷಣೆಗಾಗಿ ಫಜಲ್ ಹೊನ್ನಾಳ. ಧನ್ಯವಾದಗಳು ಶಿವನಾರಾಯಣ ಐತಾಳ್ಕೋಟ. ಅಲ್ಲಿ ಬ್ಯಾನರ್ನ ಎದುರುಗಡೆ ಕುಳಿತುಕೊಂಡವರು ದಯವಿಟ್ಟು ಅಲ್ಲಿಂದ ತೆರವಾಗಿ. ಅಲ್ಲಿ ಬ್ಯಾನರ್ನ ಎದುರುಗಡೆ ಕುಳಿತುಕೊಂಡಿರುವಂತಹ ಪ್ರೇಕ್ಷಕರು ದಯವಿಟ್ಟು ಅಲ್ಲಿಂದ ತೆರವಾಗಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಅಲ್ಲಿಂದ ಹೇಳಿ. ಮೂವತ್ತಾರು ಎಸೆತ, 37ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಹೊರ ರಾಜ್ಯದ ಮತ್ತೊಂದು ತಂಡ ಡ್ರೀಮ್ 11 ಚೆನ್ನೈ. ಚೆನ್ನೈಯ 2 ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ. ಅಲ್ಲಿ 2 ತಂಡದ 12th ಮ್ಯಾನ್ ದಯವಿಟ್ಟು ಕಮೆಂಟೆಡ್ ಬಾಕ್ಸ್ಗೆ ಬನ್ನಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಅಲ್ಲಿ ಡ್ರೀಮ್ 11 ನ ತಂಡ ಆರಂಭಿಕ ಆಟಗಾರರು ಓಪನರ್ಸ್ ಅಂಕಣಕ್ಕೆ ಪ್ರವೇಶ ಮಾಡಿ. ಓಪನರ್ಸ್ ಅದೇ ರೀತಿ 12th ಮ್ಯಾನ್ ಕಮೆಂಟೆಡ್ ಬಾಕ್ಸ್ಗೆ ಬನ್ನಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಲೇಖಂ ನಾಕೌಟ್ ಮಾದರಿಯ ಪಂದ್ಯಾಟವಾಗಿದ್ದು ನಡೀತಾ ಇದೆ. ಇವತ್ತು ಆರಂಭ ಕಂಡ ಈ ಪಂದ್ಯಾಕೂಟ ನಾಳೆ ಮತ್ತೆ ಮುಂದುವರಿಕೆ ಆಗುತ್ತೆ. 2ನೇ ಬಾರಿಗೆ ಯಶಸ್ವಿ ಅದ್ದೂರಿ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ ಈಸ್ಟ್ ಹುಡುಗರು. ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ ITI ಪೆವಿಲಿಯನ್ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇದೆ. ಚೆನ್ನೈಯ 1 ತಂಡ ಸಾಯಿ 11 ಚೆನ್ನೈ ಮೊದಲ ಪಂದ್ಯವನ್ನು ಜಯಿಸಿದ್ದಾರೆ. ಚೆನ್ನೈಯ ಮತ್ತೊಂದು ತಂಡ ಡ್ರೀಮ್ 11 ಚೆನ್ನೈ ಇವಾಗ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. 36 ಬಾಲ್ 37 ರನ್ ಇಸ್ ದ ಟಾರ್ಗೆಟ್. ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಸೇರ್ಪಡೆಯಾದ್ರೆ ಓಟ್ಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಮತ್ತೆ 2ನೇ ಬಾರಿಗೆ ಅಬೂನಿ ಶಾರ್ಟ್ ಆಗಿ ಬರ್ತಾ ಇದೆ. ನೆಟ್ಟ ನೇರ ಹೊಡೆತ ತನ್ಮೂಲಕ
ಒಂದೋಟ ಈ ಹಂತದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡರಿ ದಾಖಲಿಸುವ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇದೆ ಡ್ರೀಮ್ 11 ಚೆನ್ನಯ್ಯ ತಂಡ. ಈ ಬಾರಿ ಎಸ್ತಿರುವಂತಹ ಒಂದು ಚೆಂಡು ಉತ್ತಮ ರೀತಿಯ ಒಂದು ಲೆಗ್ ಲ್ಯಾನ್ಸ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸಂತೋಷ್ ಒಂದು ಓಟವನ್ನು ಪಡ್ಕೊಂಡ್ರು. ತಂಡದ ಮೊತ್ತ ಇವಾಗ 5ಕ್ಕೆ ತಲುಪ್ತಾ ಇದೆ. ಮೊದಲ ಜಯಕ್ಕಾಗಿ ಎರಡು ತಂಡಗಳು ಇವಾಗ ಇಲ್ಲಿ ಬಿಗು ಹೋರಾಟವನ್ನು ಮಾಡ್ತಾ ಇದೆ. ಆರಂಭಿಕ ಆಟಗಾರರು ಒಂದೆಡೆ ಸಂತೋಷ್ ಮತ್ತು ಸ್ವಾಮಿ ಅಂಕಣದ ಭಾಗದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮೊದಲ ಓವರ್ ಚಾಲ್ತಿಯಲ್ಲಿ ಪಂದ್ಯ ನಡೀತಾ ಇದೆ. ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್, ಫೋರ್ತ್ ಬಾಲ್. ಉತ್ತಮ ರೀತಿಯ ಒಂದು ಎಸೆತ, ಓಟಗಳು ಬರ್ತಾ ಇಲ್ಲ. ನೆಗೆತದ ಒಂದು ಚೆಂಡು, ಚುಕ್ಕಿ ಎಸೆತ ಮತ್ತೆ ಸೇರ್ಪಡೆ ಆಗ್ತಾ ಇದೆ. ಅಬೂನಿ ಮೊದಲ ಓವರ್ ಅಲ್ಲಿ ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ 5 ಓಟವನ್ನು ದಾಖಲಿಸ್ತಾ ಇದೆ. ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ರನ್ಔಟ್ ಮಾಡುವಂತಹ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇಲ್ಲ. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 6. 6 ವಿದೌಟ್ ಲಾಸ್. ಕೊನೆಯ ಚೆಂಡು, ಅಂತಿಮ ಎಸೆತ. ಈ ಬಾರಿ ಎಸ್ತಿರುವಂತಹ ಚೆಂಡು ತನ್ಮೂಲಕ ಸಂತೋಷ್ ಕ್ಲೀನ್ ಬಾಲ್ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದೆ ದಯಾ 11. 6ಕ್ಕೆ 1. ಹೊಸ ದಾಂಡಿಗ ವೆಂಕಟ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಹೊಸ ಬೌಲರ್ ಇವಾಗ ಪ್ರದೀಪ್. ದೀಪು ಮತ್ತೋರ್ವ ಅನುಭವಿ ಎಸೆತಗಾರ. ಚೆಂಡಿಗೆ ಉತ್ತಮ ರೀತಿಯ ಒಂದು ತಿರುವನ್ನು ನೀಡಬಲ್ಲಂತ ಬೌಲರ್ ಕೂಡ. ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎಸೆತಗಳಿಗೆ ಅವಕಾಶವನ್ನು ಮಾಡಿಕೊಡಬಲ್ಲಂತ ಬೌಲರ್ ದೀಪು. ಸ್ವಾಮಿ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ದೀಪು ಎಸ್ತಿರುವಂತಹ ಚೆಂಡು ಡಿಫೆಕ್ಟ್ ಕೋರ್ಸ್ ಮೇಲೆ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಸುಂದರತೆ ಕವರ್ ಡ್ರೈವ್ ಶಾಟ್ ಅನ್ನು ದಾಖಲಿಸುವ ಮುಖಾಂತರ ಬೌಂಡರಿಯನ್ನ ಪಡ್ಕೊಂಡ್ರು. ಕ್ರಿಕೆಟಿನ ಒಂದು ನೈಜ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಎಸೆದಿರುವಂತಹ ಒಂದು ಚೆಂಡು, ಪರ್ಫೆಕ್ಟ್ ದಾಯಕವಾಗಿರುವಂತಹ ಒಂದು ಹೊಡೆತ ಡಿಫೆಕ್ಟ್ ಕವರ್ಸ್ ಮೇಲೆ ಮತ್ತೆ 4 ಓಟವನ್ನು ತಂದು ಕೊಡ್ತಾ ಇದೆ. ಆ ನಿಟ್ಟಲ್ಲಿ ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಮತ್ತೆ ದೀಪು ಶಾರ್ಟ್ ಆಗಿ ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಬಾಲಿ ಹೊಡೆತ. ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ತಂಡದ ಮೊತ್ತ 11. 11 ಲಾಸ್ ಆಫ್ 1. ಡ್ರೀಮ್ 11 ಚೆನ್ನಯ್ಯ ತಂಡ.
ಈ ಬಾರಿ ಎಸ್ತಿರುವಂತಹ ಚೆಂಡು ಡೀಪ್ ಕವರ್ಸ್ ಮೇಲೆ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳೆದುಕೊಂಡ್ರು ಕೂಡ ತದ ಬಳಿಕದ ಆಟಗಾರರು ಸ್ವಲ್ಪ ಮಟ್ಟಿಗೆ ಜೊತೆ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೊಂದಿಕೊಂಡು ಆಟವನ್ನು ಮುಂದುವರಿಸುವಂತಹ ಒಂದು ಯತ್ನಗಳು ಸಾಗ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 12. ಸ್ವಾಮಿಗೆ ಎಸ್ತಿರುವಂತಹ ಒಂದು ಚೆಂಡು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ, ರನ್ ರಹಿತ ಚೆಂಡು. ಡ್ರೀಮ್ 11 ತಂಡ 37ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಆ ನಿಟ್ಟಲ್ಲಿ ಮತ್ತೆ ದೀಪು ಸ್ಟಾಪ್ ಔಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಳ ತಿರುವಿನ ಚೆಂಡು, ಗತಿ ಪರಿವರ್ತನೆ ಒಂದು ಎಸೆತ. ಓಟುಗಳ ಅವಕಾಶವನ್ನು ದೀಪು ಮಾಡಿಕೊಡ್ತಾ ಇಲ್ಲ. ಅಂತಿಮ ಒಂದು ಚೆಂಡು ಈ 2ನೇ ಓವರ್ನಲ್ಲಿ ಬಾಕಿ ಇದೆ. ಕಟ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಶಾಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಅಬೂನಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 13ಕ್ಕೆ ತಲುಪ್ತಾ ಇದೆ. ಅಂತಿಮ 24 ಎಸೆತ, ಜಯಕ್ಕಾಗಿ 24 ಓಟುಗಳು ಬರಬೇಕಾಗಿದೆ. ಬಾಲ್ ಟು ಬಾಲ್ ಓಟವನ್ನು ದಾಖಲಿಸಿದ್ರು ಕೂಡ ಸುಲಭದಾಯಕವಾಗಿ ಪಂದ್ಯವನ್ನ ಡ್ರೀಮ್ 11 ಚೆನ್ನೈಯ ತಂಡ ಜಯಿಸ್ತಾರೆ. ಅವರ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡಬೇಕಾದ್ರೆ ಕ್ಷೇತ್ರ ರಕ್ಷಣೆಯ ತಂಡ ದಯಾ 11 ಹುದ್ದರಿಯನ್ನ ಕಬಳಿಸಬೇಕಾಗಿದೆ. ವಿಕೆಟ್ಸ್ ಗಳನ್ನ ಪಡ್ಕೊಳ್ಬೇಕಾಗಿದೆ. ಈ ರೀತಿಯ ಕಾರ್ಯತಂತ್ರ ಜೊತೆಗೆ ಆಟವನ್ನು ಆಡಿದ್ರೆ ದಯಾ 11ಗೂ ಕೂಡ ಈ ಪಂದ್ಯ ಜಯಿಸುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. 3ನೇ ಓವರ್ಗಾಗಿ ಮತ್ತೆ ಅಬೂನಿ. ಮತ್ತೆ 3ನೇ ಓವರ್ಗಾಗಿ ಅಬೂನಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ತಟ್ಟಿಮುಟ್ಟಿ ಒಂದು ಓಟದ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಕೆಂಚ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ತಂಡದ ಮೊತ್ತ 14. ಅಲ್ಲಿ ಮುಂದಿನ ಪಂದ್ಯಾಟದಲ್ಲಿ ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರುವಂತಹ ಸ್ಟಾರ್ ಮುದ್ದೂರಿನ ತಂಡ ತಮ್ಮ ಡಿಸಿಷನ್ ನೀಡಬೇಕು. ಸ್ಟಾರ್ ಮುದ್ದೂರ್, ಮಂಡ್ಯದ ಹುಡುಗರು ತಮ್ಮ ಡಿಸಿಷನ್ ನೀಡಿ ಅನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ. ಒಂದು ಟಾಸ್ ಸೆಲೆಕ್ಟೆಡ್ ಟು ಬೌಲ್ ಫಾಸ್ಟ್. ತಂಡದ ಮೊತ್ತ 14. ಅಬೂನಿ ಓವರ್ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಓಟುಗಳಿಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನು ಇವಾಗ ಅಬೂನಿ ನಡೆಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ಈ ಬಾರಿ ಎಸ್ತಿರುವಂತಹ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ, ತನ್ಮೂಲಕ ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರ ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ಡ್ರೀಮ್ 11 ಚೆನ್ನೈಯ ತಂಡ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. 14ಕ್ಕೆ 2. ಹೊಸದಾಂಡಿಗ ಪುಲಿ. ಮತ್ತೆ ಅಬೂನಿ. ಇವಾಗ ಎಸ್ತಿರುವಂತಹ ಒಂದು ಚೆಂಡು ಕಟ್ ಶಾಟ್ ಹೊಡೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 15ಕ್ಕೆ ತಲುಪ್ತಾ ಇದೆ. 15. ಅಂತಿಮ 2 ಚೆಂಡುಗಳು ಇವಾಗ ಬಾಕಿ ಇದೆ.
ಬಹಳ ಉತ್ತಮ ರೀತಿಯ ಒಂದು ಆಟ. ಡೀಪ್ ಮಿಡ್ ವಿಕೆಟ್ ಬಾಲಿ ಹೊಡೆತಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ, ಕ್ಷೇತ್ರರಕ್ಷಣೆ ಎಡವಿಕೆ. ಎರಡನೇ ಓಟವನ್ನು ಕೂಡ ದಾಖಲಿಸಿಕೊಂಡ್ರು. ತನ್ಮೂಲಕವಾಗಿ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. 20ರ ಅವಶ್ಯಕತೆ ಜಯಕ್ಕಾಗಿ. ಕೊನೆಯ ಒಂದು ಚೆಂಡು ಇವಾಗ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಉತ್ತಮ ರೀತಿಯ ಒಂದು ಲೆಕ್ಕಾಚಾರದ ಕ್ಯಾಲ್ಕುಲೇಟ್ಮೆಂಟ್ ಆಟವನ್ನು ಆಡ್ತಾ ಇದೆ ಡ್ರೀಮ್ 11 ಚೆನ್ನೈಯ ತಂಡ. ಮುಕ್ತಾಯದ 3 ಓವರ್ಗಳು. ತಂಡದ ಮೊತ್ತ ಇವಾಗ 17 ಓಟಗಳು. 18 ಎಸೆತ, 20 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. "18 balls remaining, 20 runs are required." ಸುಲಭದಾಯಕವಾಗಿ ಈ ಪಂದ್ಯವನ್ನು ಜಯಿಸುವಂತ ಎಲ್ಲ ಅವಕಾಶಗಳು ಡ್ರೀಮ್ 11 ಚೆನ್ನೈಯ ತಂಡಕ್ಕಿದೆ. ಅಲ್ಲಿ ಡ್ರೀಮ್ 11 ಚೆನ್ನೈ ಯಾವ ಪ್ಲೇಯರ್ಸ್ ಕೂಡ ಮೈದಾನದೊಳಗಡೆ ಬರುವಂತಿಲ್ಲ. ನೀವು ಕುಳಿತಿರುವಂತ ಡಗ್ಔಟ್ ಅಲ್ಲೇ ಕುಳಿತುಕೊಳ್ಬೇಕು. ಪಂದ್ಯ ಆಗುವಾಗ ಏನೇ ಡಿಸ್ಕಷನ್ ಇದ್ರೂ ಅಂಕಣದ ಒಳಭಾಗಕ್ಕೆ ಪ್ರವೇಶ ಮಾಡಬೇಡಿ. ನೋ ಎಂಟ್ರಿ. ದೀಪು ಇವಾಗ ಎಸ್ತಿರುವಂತಹ ಒಂದು ಚೆಂಡು ನೆಗೆತವನ್ನ ಕಾಣ್ತಾ ಇದೆ. ನಿಪ್ಪೆಟ್ ಡೆಲಿವರಿ, ಲೆಗ್ ಬೈ ಮುಖೇಂದ್ರವಾಗಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ ಕೂಡ ಇವಾಗ 18ಕ್ಕೆ ತಲುಪ್ತಾ ಇದೆ. ಬೀಸುವಂತಹ ಪ್ರಯತ್ನ, ಗತಿ ಪರಿವರ್ತನೆ, ಚೆಂಡು ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಇತರೆ ಓಟಗಳು ಅಂಕಾಂಶ ಪಟ್ಟಿಯನ್ನು ಕಾಣ್ತಾ ಇದ್ರು ಕೂಡ ತಂಡದ ಮೊತ್ತ 19 ಓಟಗಳು, 19. ಮತ್ತೆ ದೀಪು ಸ್ವಾಮಿಗೆ ಎಸ್ತಿರುವಂತಹ ಚೆಂಡು, ರನ್ಔಟ್ ಮಾಡುವಂತ ಅವಕಾಶ. ಪ್ರಯತ್ನ ಮಾಡಿದ್ರು ಕೂಡ ರನ್ಔಟ್ ಮಾಡ್ತಾ ಇಲ್ಲ. ಆಟಗಾರರಿಗೆ ಜೀವದಾನ ಲಭಿಸ್ತಾ ಇದೆ. ಸುಲಭದಾಯಕವಾಗಿ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು ಕ್ಷೇತ್ರರಕ್ಷಣೆ ತಂಡಕ್ಕೆ, ಅದನ್ನ ಕೈ ಚೆಲ್ತಾ ಇದೆ. ಮತ್ತೆ ದೀಪು ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಬೌಲರ್ ಸ್ಟ್ರೈಟ್ ಆಟ ಬರ್ತಾ ಇದೆ. ಹರೀಶ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 20. ಇನ್ನು ಕೂಡ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಪೂರ್ಣಾಂತರವಾಗಿ ಬಂದ ಚೆಂಡು, ಶಾರ್ಟ್ ಫೈಲ್ ಆಗಿ ಭಾಗದಲ್ಲಿ ಔಟರ್ ಎಡ್ಜ್ ಆಗಿರುವಂತಹ ಒಂದು ಎಸೆತ. ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ತನ್ಮೂಲಕ ತಂಡದ ಮೊತ್ತ 21. ಅಂತಿಮ 2 ಚೆಂಡುಗಳು ಇವಾಗ ಬಾಕಿ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನ ಸ್ವಾಮಿ ದಾಖಲಿಸಿದ್ರು. ಫ್ಲಿಕ್ ಮಾಡಿದ್ರು. ಮಿಡ್ ವಿಕೆಟ್ ಬಾಲಿ ಒಂದು ಓಟ ಬರ್ತಾ ಇದೆ. ತಂಡದ ಮೊತ್ತ 22. ಮತ್ತೆ ನೆಟ್ಟ ನೇರ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ. ಮುಕ್ತಾಯದ 4 ಓವರ್ಗಳಲ್ಲಿ ತಂಡದ ಮೊತ್ತ 23. ಅಂತಿಮ 12 ಎಸೆತ. ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. 12ಕ್ಕೆ 14. ಪ್ರತಿಯೊಂದು ಚೆಂಡಿಯೂ ಕೂಡ ಒಂದು ಓಟವನ್ನು ದಾಖಲಿಸಿಕೊಂಡು ಟಾರ್ಗೆಟ್ ತಲುಪುವಂತ ಪ್ರಯತ್ನ ಮಾಡ್ತಾ ಇದೆ ಡ್ರೀಮ್ 11 ಚೆನ್ನೈಯ ತಂಡ.
ಈ ರೀತಿಯ ಲೆಕ್ಕಾಚಾರ ತಂಡಕ್ಕೆ ಯಾವ ರೀತಿಯಾಗಿ ಕೈ ಹಿಡಿತದೆ ನೋಡಬೇಕಾಗಿದೆ. ಹನ್ನೆರಡಕ್ಕೆ 14 ಕನಿಷ್ಠ ಮೊತ್ತದ ಕಾಳಗ ಇವಾಗ ಗರಿಷ್ಠ ಒತ್ತಡವನ್ನು ಎದುರಾಳಿಗೆ ನೀಡಬೇಕಾದ್ರೆ ಅವಿಘ್ನ ಸೃಷ್ಟಿಯ ತಂಡಕ್ಕೆ ಸಮವಸ್ತ್ರವನ್ನು ನೀಡ್ತಾ ಇದ್ದಾರೆ ರವೀಂದ್ರ ತೋಳಾರ್. ಹಲೋ, ಅವಿಘ್ನ ಸೃಷ್ಟಿ ತಂಡದ ವ್ಯವಸ್ಥಾಪಕರಾದಂಥ ಮ್ಯಾನೇಜರ್ ಕಮ್ ಮೆಂಟರ್ ಆದಂಥ ರವೀಂದ್ರ ತೋಳಾರ್ ಅವರಿಗೆ ಸಮವಸ್ತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈಸ್ಟ್ ಹುಡುಗರು ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. 2 ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಓಟವನ್ನು ಸುಲಭದಾಯಕವಾಗಿ ದಾಖಲಿಸ್ತಾ ಇರುವಂತಹ ತಂಡ ಡ್ರೀಮ್ 11 ಚೆನ್ನೈ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಬೌಲರ್ ಸ್ಟ್ರೈಟ್ ಆಟ ಬರ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ, ತನ್ಮೂಲಕ ತಂಡದ ಮೊತ್ತ ಕೂಡ ಇವಾಗ 26 ಓಟಗಳು 26. ಹತ್ತು ಎಸೆತ 11ರ ಅವಶ್ಯಕತೆ. 37ರ ಟಾರ್ಗೆಟ್ ಅನ್ನ ಚೇಸ್ ಮಾಡಿಕೊಳ್ತಾ ಇರುವಂತಹ ತಂಡ ಈವರೆಗೆ ಸತತವಾಗಿ 2 ವಿಕೆಟ್ಗಳನ್ನು ಕಳೆದುಕೊಂಡ್ರು ಕೂಡ ತದ ಬಳಿಕ ಸ್ವಾಮಿ ಮತ್ತು ಪುಳ್ಳಿ ಕಾರ್ತಿಕ್ ಬಹಳಷ್ಟು ಉತ್ತಮ ರೀತಿಯ ಒಂದು ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ಆಟ ಅಂತಿಮ ಹಂತದಲ್ಲಿ ಯಾವ ರೀತಿಯಾಗಿ ಮುಂದುವರಿಕೆ ಕಾಣುತ್ತೆ ನೋಡಬೇಕಾಗಿದೆ. ಮೋಹನ್ ಈ ಬಾರಿ ಎಸ್ತಿರುವಂತಹ ಒಂದು ಚೆಂಡು ಡಿಫೆಕ್ಸ್ಟಾ ಕವರ್ಸ್ ಮೇಲೆ ಬಹಳ ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ಒಂದು ಓಟದ ಸೇರ್ಪಡೆ, ತನ್ಮೂಲಕ 27-27. ಒಂಬತ್ತಕ್ಕೆ 11 10. 9 balls 10 runs required. ಇವಾಗ ಎಸ್ತಿರುವಂತಹ ಒಂದು ಚೆಂಡು, ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿರುವಂತಹ ಒಂದು ಎಸೆತವಾದ್ರೂ ಕೂಡ ದಾಂಡಿಗ ಸಫಲ್ ಆದ್ರು. ಆ ನಿಟ್ಟಲ್ಲಿ ಯಾವುದೇ ರೀತಿಯ ಓಟ್ಗಳನ್ನ ಬರ್ತಾ ಇಲ್ಲ, ದಾಖಲಾತಿಯನ್ನ ಕೂಡ ಕಾಣ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿಗೆ ನಿರ್ಣಾಯಕರು ವೈಟ್ ಬಾಲ್ ನೀಡುವಂತ ಒಂದು ಅಂಶವನ್ನ ಕಾಣ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಬಾಲ್ ನ ಸೇರ್ಪಡೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 8ಕ್ಕೆ 10. 8 ball 10 runs required. ಮತ್ತೆ ಮೋಹನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ತನ್ಮೂಲಕ ಮತ್ತೆ ಓಟುಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ, ರನ್ ರಹಿತ ಚೆಂಡು. ಮೋಹನ ಕೊನೆಯ ಹಂತದಲ್ಲಿ ಪಂದ್ಯವನ್ನ ಎದುರಾಳಿಯಿಂದ ಕಸಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಾಮುಖ್ಯತೆ ಓವರ್ ಅಲ್ಲಿ ಇವಾಗ ಮೋಹನನ ಎಸೆತಗಾರಿಕೆ ದಯಾ 11ಗೆ ಗಣನೀಯ ಹಂತವನ್ನು ತೋರ್ಪಡಿಸ್ತಾ ಇದೆ. ಮತ್ತೆ ಮೋಹನ್ ಇವಾಗ ಎಸ್ತಿರುವಂತಹ ಚೆಂಡು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ. ಅಂತಿಮ 6 ಚೆಂಡು ಜಯಕ್ಕಾಗಿ ಇನ್ನೂ ಕೂಡ 10 ಓಟಗಳು ಬರಬೇಕಾಗಿದೆ. 6ಕ್ಕೆ 10. ಕನಿಷ್ಠ ಮೊತ್ತದ ಕಾಳಗ ಇವಾಗ ಗರಿಷ್ಠ ಒತ್ತಡವನ್ನ 2 ತಂಡಗಳಿಗೂ ಕೂಡ ನೀಡಿತ್ತು. ಕ್ರಿಕೆಟ್ ಜಗತ್ತು ಕಂಡ ಅದೃಷ್ಟ ಮತ್ತು ನತದೃಷ್ಟದ ಆಟ. ಸಮಯ ಸಂದರ್ಭ ಸನ್ನಿವೇಶವನ್ನು ಗಮನಿಸಿಕೊಂಡು ವಿಜಯಲಕ್ಷ್ಮಿ ಕೂಡ ಚಂಚಲೆ ಆಗುವಂತ ಎಲ್ಲಾ ಪರಿಸ್ಥಿತಿಗಳು ಕ್ರಿಕೆಟ್ ನಲ್ಲಿ ನಡೀತದೆ. ಸುಲಭದಾಯಕವಾಗಿ ಜಯವನ್ನು ದಾಖಲಿಸಬಹುದಾಗಿರುವಂತಹ ತಂಡ ಇವಾಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾ ಇದೆ. 6 ಎಸೆತ
ಹತ್ತೋಟದ ಅವಶ್ಯಕತೆ. ರಾಜ್ಯದ ಪ್ರಸಿದ್ಧ ಆಟಗಾರ ತಂಡಗಳೆಲ್ಲ ಇವಾಗ ಈಸ್ಟ್ ಹುಡುಗರವರ ಪ್ರಾಯೋಜಕತ್ವದ ಈ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಕಳೆದ ವಾರ ಅಷ್ಟೇ ಕುಂದಾಪುರ ಗಾಂಧಿ ಮೈದಾನದಲ್ಲಿ ರಾಷ್ಟ್ರಮಟ್ಟದ ಹಗಲು ರಾತ್ರಿ ಪಂದ್ಯಾಟವನ್ನು ಆಯೋಜಿಸಿರುವಂತಹ ಜಾನ್ಸನ್ ಕುಂದಾಪುರದ ಪ್ರಮುಖ ಪ್ರವರ್ತಕರು ರವೀಂದ್ರ ಹೆಗ್ಡೆ ಮತ್ತು ರಾಜಾ ಸಾಲಿಗ್ರಾಮ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ ಈಸ್ಟ್ ಹುಡುಗರ ಪರವಾಗಿ. ಹರೀಶ್ ಸ್ವಾಮಿ ಇನ್ನೂ ಕೂಡ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಕ್ಷೇತ್ರರಕ್ಷಣೆ ಜಮಾವಣೆ ಮಾಡ್ತಾ ಇದೆ. 6 ಎಸೆತ 10 ಓಟದ ಅವಶ್ಯಕತೆ. ದಯಾ 11 ತಂಡ ಮೊದಲ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರುವಂತಹ ತಂಡ. ಮೊದಲ ಪಂದ್ಯದಲ್ಲಿ ಸೋಲನ್ನ ಕಂಡಿರುವಂತಹ ತಂಡ. ಎದುರಾಳಿ ಹೊರ ರಾಜ್ಯದ ಡ್ರೀಮ್ 11 ಚೆನ್ನೈ ಮೊದಲ ಜಯಕ್ಕಾಗಿ ಪೈಪೋಟಿಯ ಸೆಣಸಾಟವನ್ನು ಮಾಡ್ತಾ ಇದೆ. ಕುತೂಹಲಕಾರಿ ಪಂದ್ಯ ಪ್ರಸ್ತುತ ಅಂಕಣದೊಳಭಾಗದಲ್ಲಿ ಸಾಗ್ತಾ ಇದೆ. ಸ್ವಾಮಿಗೆ ಎಸ್ತಿರುವಂತಹ ಚೆಂಡು ಔಟ್ ಸೈಡ್ ದ ಆಫ್ ಸ್ಟಂಪ್ ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಇತರೆ ಓಟುಗಳು ಮತ್ತೆ ಸೇರ್ಪಡೆಯನ್ನ ಕಂಡ್ರೆ ತಂಡದ ಮೊತ್ತ ಕೂಡ ಇವಾಗ 28. 6-9. ಸ್ವಾಮಿ ಮತ್ತೆ ಬೀಸುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಗುಟರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇದೆ. ಚೆನ್ನೈ ಒಂದು ರೀತಿಯಲ್ಲಿ ನಿರಾಶಾದಾಯಕವಾಗಿರುವಂತಹ ಆಟವನ್ನು ಆಡ್ತಾ ಇದೆ. ಕೈಯಲ್ಲಿದ್ದ ಪಂದ್ಯ ಕೈ ಚೆಲ್ಲುವಂತ ತವಕಕ್ಕೆ ಬರ್ತಾ ಇದೆ. ಈ ಬಾರಿ ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಸ್ವಾಮಿ ಡಾಟ್ ಆಗ್ತಾ ಇದ್ದಾರೆ. ಈವರೆಗೆ ಲೆಕ್ಕಾಚಾರದ ಆಟವನ್ನು ಆಡಿರುವಂತಹ ಚೆನ್ನೈಯ ತಂಡ ಅಂತಿಮ ಹಂತದಲ್ಲಿ ನಾಟಕೀಯ ಆಟವನ್ನು ಆಡ್ತಾ ಇದೆ. ಜಯದ ನಾಗಾಲೋಟಕ್ಕೆ ಮುಂಚೂಣಿ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ತಂಡ ದಯಾ 11. ಹರೀಶ್ ಈ ಬಾರಿ ಮತ್ತೆ ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ. ನೋ ಬಾಲ್. ಅತಿಕ್ರಮ ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. 29. ಫ್ರೀ ಹಿಟ್ ಅವಕಾಶ ಇದೆ. ಇದನ್ನ ಸದುಪಯೋಗ ಪಡ್ಕೊಳ್ಬೇಕಾದ್ರೆ ಬಿರುಸಿನ ಹೊಡೆತವನ್ನು ದಾಖಲಿಸಬೇಕಾಗಿದೆ. ಡ್ರೀಮ್ 11 ಚೆನ್ನೈಯ ತಂಡ. ಸಮಯದಿಂದಕ್ಕೆ ಸಮಯಕ್ಕೆ ಪಂದ್ಯದ ಚಿತ್ರಣ ಬದಲಾಗುವಂತ ಎಲ್ಲ ನಿರೀಕ್ಷೆ ಇದೆ. ಒಂದೆಡೆ ಪಂದ್ಯ ದಯಾ 11 ಕಡೆ ವಾಲ್ತಾ ಇದೆ. ಮತ್ತೊಂದೆಡೆ ಪಂದ್ಯ ಡ್ರೀಮ್ 11 ಚೆನ್ನೈಯ ಕಡೆಗೆ ವಾಲ್ತಾ ಇದೆ. ಈ ಬಾರಿ ಕಾಟ್ ಬಿಹೈಂಡ್ ತನ್ ಮೂಲಕ ಫ್ರೀ ಹಿಟ್ ಚೆಂಡು ಯಾವುದೇ ರೀತಿಯ ನಷ್ಟವನ್ನು ಕಾಣ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. 3 ಎಸೆತ 8 ಓಟದ ಅವಶ್ಯಕತೆ. ಒಂದು ಸಿಕ್ಸರ್ ಅಥವಾ ಬೌಂಡರಿ ಮತ್ತೆ ಪಂದ್ಯದ ಚಿತ್ರಣವನ್ನು ಬದಲಾಯಿಸ್ತದೆ. ಒಂದು ಸಿಕ್ಸರ್ ಬಂದರೂ ಕೂಡ ಚೆನ್ನೈಯ ಗೆಲುವಿನ ಹಾದಿ ಸುಗಮವಾಗ್ತದೆ. ಮತ್ತೆ ಹರೀಶ್ ಈ ಬಾರಿ ನಟನೆಯ ಹೊಡೆತ ತನ್ಮೂಲಕ ಪ್ರಾಮುಖ್ಯತೆಯ ಸಿಕ್ಸರ್ ಅನ್ನ ಸ್ವಾಮಿ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ ಪಿಚ್ ಆಗಿ ಬಂದಿರುವಂತಹ ಚೆಂಡಿಗೆ ಪರ್ಫೆಕ್ಟ್ ದಾಯಕವಾಗಿರುವಂತಹ ಒಂದು ಹೊಡೆತವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ 35 2 ಓಟದ ಅವಶ್ಯಕತೆ. ಪ್ರೆಷರಿಂಗ್ ಮೂವ್ಮೆಂಟ್ ಅಲ್ಲಿ 2 ತಂಡಗಳು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದೆ. 2-2.
ಪಂದ್ಯ ಒಂದು ವೇಳೆ ಸಮಬಲವಾದ್ರೆ ಆರ್ಗನೈಸರ್ ಡಿಸಿಷನ್ ಬರ್ತದೆ. 2-2, 2 ಬಾಲ್, 2 runs required. ಈ ಬಾರಿ ಸ್ವಾಮಿಗೆ ಎಸ್ತಿರುವಂತಹ ಒಂದು ಚೆಂಡು ತಟ್ಟಿಮುಟ್ಟಿ ಮತ್ತೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಲೆಗ್ ಬೈ, ಪಂದ್ಯ ಸಮಬಲ. ಅಂತಿಮ ಓವರ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಹರೀಶ್ ಪ್ರಯತ್ನವನ್ನ ಮಾಡಿದ್ರು ಕೂಡ 4ನೆಯ ಚೆಂಡು ಸ್ವಲ್ಪ ಮಟ್ಟಿಗೆ ಓವರ್ ಪಿಚ್ ಆಗಿರುವಂತಹ ಒಂದು ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ಚೆಂಡಿಗೆ ಸ್ವಾಮಿ ದಾಖಲಿಸಿರುವಂತಹ ನೆಟ್ಟನೇರ ಸಿಕ್ಸರ್ ಇವಾಗ ದಯಾ 11ಗೆ ಬಹಳಷ್ಟೊಂದು ಕಂಟಕವಾಗ್ತಾ ಇದೆ. ಎದುರಾಳಿ ತಂಡವನ್ನ ಪತನಗೊಟ್ಟಿಸುವಂತ ಎಲ್ಲಾ ಕಾಯಕದಲ್ಲಿ ಮುಂಚೂಣಿಯನ್ನು ಪಡ್ಕೊಳ್ತಾ ಇದೆ ಹೊರ ರಾಜ್ಯದ ಡ್ರೀಮ್ 11 ಚೆನ್ನೈಯ ತಂಡ. ಒಂದಕ್ಕೆ ಒಂದು ಈ ಬಾರಿ ಎಸ್ತಿರುವಂತ ಚೆಂಡು ಸುಲಭದ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ, ತನ್ಮೂಲಕ ಪಂದ್ಯ ಟೈ ಸಮಬಲ. ಪಂದ್ಯ ಒಂದು ಹಂತದಲ್ಲಿ ಟೈ ಆಗ್ತಾ ಇದೆ. ಇನ್ನೂ ಕೂಡ ಆರ್ಗನೈಸರ್ ಡಿಸಿಷನ್ ಬರಬೇಕಾಗಿದೆ. ಆಲ್ರೆಡಿ ಕೈಯಲ್ಲಿದ್ದ ಪಂದ್ಯವನ್ನ ಚೆನ್ನೈ ಸ್ವಲ್ಪ ಮಟ್ಟಿಗೆ ಕಂಟಕದಾಯಕವಾಗಿ ಆಡಿದ್ರು ಕೂಡ ಅಂತಿಮ ಕ್ಷಣದಲ್ಲಿ ಪಂದ್ಯವನ್ನ ಟೈ ಮಾಡಿಕೊಳ್ತಾ ಇದ್ದಾರೆ. ಓಕೆ, ಸೂಪರ್ ಓವರ್. ಅಲ್ಲಿ ಚೆನ್ನೈ ಕ್ಯಾಪ್ಟನ್ ಕಮ್ ಫಾರ್ ದ ಡಯಾಸ್, ಕಮೆಂಟೆಡ್ ಬಾಕ್ಸ್ಗೆ ಬನ್ನಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ಪಿನ ಮೊದಲ ಸೂಪರ್ ಓವರ್ ಕಾಳಗ. ಒಂದೆಡೆ ದಯಾ 11 ತಂಡ, ಮತ್ತೊಂದೆಡೆ ಹೊರ ರಾಜ್ಯದ ಡ್ರೀಮ್ 11 ಚೆನ್ನೈ. ಮುಂದಿನ ಹಂತದಲ್ಲಿ ಇವಾಗ ಸೂಪರ್ ಓವರ್ ಕಾಳಗ ನಡೀತದೆ. ಸಮಯದಿಂದ ಸಮಯಕ್ಕೆ ಈ ಹಂತದಲ್ಲಿ ಪಂದ್ಯಗಳು ಸ್ವಲ್ಪ ಮಟ್ಟಿಗೆ ಕುತೂಹಲಕಾರಿ ಘಟ್ಟಕ್ಕೆ ಸಾಗ್ತಾ ಇದೆ. ಕನಿಷ್ಠ ಮೊತ್ತದ ಕಾಳಗ ಗರಿಷ್ಠ ಒತ್ತಡವನ್ನು ನೀಡೋ ಮುಖಾಂತರ
ಡ್ರೀಮ್ 11 ಚೆನ್ನೈಯ ತಂಡ ತನ್ನ ಆಟಗಾರರ ಹೆಸರನ್ನು ನೀಡಬೇಕು. ಪ್ಲೇಯರ್ಸ್ ನೇಮ್ ಅನ್ನು ನೀಡಿ. ಸೂಪರ್ ಓವರ್ ಅಲ್ಲಿ ಯಾವ ಆಟಗಾರ ಬ್ಯಾಟಿಂಗ್ ಮಾಡ್ತಾರೆ, ಯಾವ ಆಟಗಾರ ಬೌಲಿಂಗ್ ಮಾಡ್ತಾರೆ ಅನ್ನುವಂತ ಒಂದು ಹೆಸರನ್ನ ಸ್ಕೋರರ್ಗೆ ನೀಡಿ ಅನ್ನುವಂತ ಸೂಚನೆ ನೀಡ್ತಾ ಇದ್ರು. ಆಲ್ರೆಡಿ ದಯಾ 11 ತಂಡ ನಮಗೆ ನೀಡಿದ್ದಾರೆ. ರಾಷ್ಟ್ರೀಯ ಮಟ್ಟದ ಹಗಲಿನ ಪಂದ್ಯಾಕೂಟದ ಮೊದಲ ಸೂಪರ್ ಓವರ್ ಕಾಳಗಕ್ಕೆ ಕ್ಷಣಗಣನೆ ಆರಂಭ. ಬಹಳಷ್ಟೊಂದು ಕುತೂಹಲಕಾರಿಯ ಕನಿಷ್ಠ ಮೊತ್ತದ ಕಾಳಗ ಅನ್ನುವಂಥದ್ದು ಇವಾಗ ಸೂಪರ್ ಓವರ್ ನ ಹೊರಗೆ ಬಂದು ನಿಲ್ತಾ ಇದೆ. ಪಂದ್ಯಾಟವನ್ನು ವೀಕ್ಷಿಸುವಂತ ಪ್ರೇಕ್ಷಕರಿಗೆ ಮತ್ತೊಂದು ರೋಚಕತೆಯ ಪಂದ್ಯ ಮುಂದುವರಿಕೆ ಆಗ್ಲಿಕ್ಕಿದೆ. ಅಲ್ಲಿ ಸೂಪರ್ ಓವರ್ ಕಾಳಗ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಇವಾಗ ಒಂದೆಡೆ ಸಂತೋಷ್, ಮತ್ತೊಂದೆಡೆ ಸ್ವಾಮಿ. ಮೊದಲ ಓವರ್ಗಾಗಿ ಅಬ್ಬೂನಿ. ಸೂಪರ್ ಓವರ್ ಕಾಳಗ ಆರಂಭವನ್ನು ಪಡ್ಕೊಳ್ತಾ ಇದೆ. ಒಂದೆಡೆ ದಯಾ 11 ತಂಡ, ಮತ್ತೊಂದೆಡೆ ಹೊರ ರಾಜ್ಯದ ಡ್ರೀಮ್ 11 ಚೆನ್ನೈಯ ತಂಡ. ಮೊದಲ ಓವರ್ಗಾಗಿ ಅಬ್ಬೂನಿ. ಸಂತೋಷ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಪುಲ್ಲಿ ಕಾರ್ತಿಕ್ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ. ಮೊದಲ ಚೆಂಡು ಈ ಬಾರಿ ಎತ್ತಿ ಬಾರಿಸುವಂತ ಪ್ರಯತ್ನ, ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಸಂತೋಷ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸೂಪರ್ ಓವರ್ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಕೈಯಲ್ಲಿದ್ದ ಪಂದ್ಯವನ್ನ ಡ್ರೀಮ್ 11 ಚೆನ್ನೈಯ ತಂಡ ಸ್ವಲ್ಪ ಮಟ್ಟಿಗೆ ಕೈ ಚೆಲ್ಲಿಕೊಂಡಿರುವಂತಹ ಒಂದು ತವಕ ಇವಾಗ ಸೂಪರ್ ಓವರ್ ಕಾಳಗಕ್ಕೆ ಸಾಕ್ಷಿ ಆಗ್ತಾ ಇದೆ. ಇವಾಗ ಎಸ್ತಿರುವಂತಹ ಚೆಂಡು ವೇಗದ ಜೊತೆ ಗತಿ ಪರಿವರ್ತನೆ ಒಂದು ಎಸೆತ. ಬೌಲರ್ಸ್ಗಳು ಈ ರೀತಿಯ ಮಿಶ್ರಿತ ಎಸೆತಗಳನ್ನು ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಎಸೀತಾ ಇದ್ದಾರೆ. ಆ ರೀತಿಯ ಚೆಂಡುಗಳೇ ಎಸೆತಗಾರರಿಗೆ ಮೇಲ್ನೋಟವನ್ನು ನೀಡ್ತಾ ಇದೆ. ಮತ್ತೆ ಅಬೂನಿ ಕಾರ್ತಿಕ್ ಬೀಸುವಂತ ಪ್ರಯತ್ನ ಮಾಡಿದ್ರು.
ಸಂತೋಷ್ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ, ರನ್ ರಹಿತ ಚೆಂಡು ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಅಬೂನಿ ಸೂಪರ್ ಓವರಿನ ಕಾಳಗ. ಎರಡು ತಂಡಗಳು ಕೂಡ ಸ್ವಲ್ಪ ಮಟ್ಟಿಗೆ ಉತ್ತಮ ರೀತಿಯಾಗಿ ಆಡುವಂತ ಪ್ರಯತ್ನವನ್ನು ನಡೆಸ್ತಾ ಇದೆ. ಮೊದಲ ಪಂದ್ಯದಲ್ಲಿ ಸೋಲನ್ನ ಕಂಡಿರುವಂತಹ ದಯಾ 11 ತಂಡ ಮೊದಲ ಪಂದ್ಯವನ್ನ ಜಯಿಸುವಂತ ಕಾತುರಿಯಲ್ಲಿದ್ರೆ ಆಡ್ತಾ ಇರುವಂತ ಮೊದಲ ಪಂದ್ಯವನ್ನೇ ಜಯಿಸುವಂತ ಅಂಶಕ್ಕೆ ಬರ್ತಾ ಇದೆ ಡ್ರೀಮ್ 11. ಈ ಬಾರಿ ಉತ್ತಮ ರೀತಿಯ ಹೊಡೆತ, ಹೈ ಶಾಟ್ ಬರ್ತಾ ಇದೆ. ತನ್ಮೂಲಕ ಮೊದಲ ವಿಕೆಟ್ ಪತನ. ಹೊಡೆತವನ್ನು ದಾಖಲಿಸುವಂತ ಒಂದು ತುರಾತರಿಯ ನಡುವೆ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಸಂತೋಷ್ ಔಟ್ ಆದ್ರು. ಹೊಸ ಆಟಗಾರ ವೆಂಕಟ್ ಸೂಪರ್ ಓವರಿನ 4 ಚೆಂಡುಗಳಲ್ಲಿ ಇವಾಗ 2 ಓಟವನ್ನು ದಾಖಲಿಸ್ತಾ ಇದೆ ಡ್ರೀಮ್ 11 ಚೆನ್ನೈಯ ತಂಡ. ಅಬುನಿ ಎಸೆತಗಾರಿಕೆ ಭಾಗದಲ್ಲಿ ದಯಾ 11 ತಂಡ ಸ್ವಲ್ಪ ಮಟ್ಟಿಗೆ ಬಲಿಷ್ಠವಾಗ್ತಾ ಇದೆ. ಮತ್ತೆ ಅಬುನಿ ಈ ಬಾರಿ ತೀರಾ ಕೆಳ ಕ್ರಮಾಂಕದ ಚೆಂಡು, ಯಾರ್ಕರ್ ಎಸೆತ, ದಾಂಡಿಗನ ಕೌಶಲ್ಯ ಮತ್ತು ಅನುಭವವನ್ನ ಪರೀಕ್ಷಿಸಬಲ್ಲಂತ ಒಂದು ಚೆಂಡು. ಈ ರೀತಿಯ ಒಂದು ಎಸೆತಕ್ಕೆ ಓಟ್ಗಳು ಕೂಡ ಬರ್ತಾ ಇಲ್ಲ. ತನ್ಮೂಲಕವಾಗಿ ಚುಕ್ಕಿ ಎಸೆತ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆಯ ಚೆಂಡು, ಈ ಬಾರಿ ಎಸೆದಿರುವಂತಹ ಚೆಂಡು ಡಿಸ್ಕಾಲಗಿ ಭಾಗದಲ್ಲಿ ಹೊಡೆತ ಬಂದ್ರು ಕೂಡ ವೆಂಕಟ್ ಹಿಟ್ ವಿಕೆಟ್ ಆಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಯಾವುದೇ ರೀತಿಯ ಓಟ್ಗಳು ಬರ್ತಾ ಇಲ್ಲ. ಸೂಪರ್ ಓವರಿನ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓಟವನ್ನು ದಾಖಲಿಸಿದ್ದಾರೆ. ಜಯವನ್ನ ಪಡ್ಕೊಳ್ಬೇಕಾದ್ರೆ 3ರ ಟಾರ್ಗೆಟ್ ಅನ್ನ ಚೇಸ್ ಮಾಡಿಕೊಳ್ಬೇಕಾಗಿದೆ. ಚೆನ್ನೈ ಫೀಲ್ಡಿಂಗ್
ಆಗ್ತಾ ಇದೆ. ಮ್ಯಾಚ್ ಸ್ಟಾರ್ಟ್ ಮಾಡಿ. 6 ಎಸೆತ 3ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಮೊದಲ ಚೆಂಡಿಗಾಗಿ ನಿತೇಶ್ ಕೆಂಚ ಸ್ಟ್ರೈಕರ್ ವಿಭಾಗದಲ್ಲಿ ಮೊದಲ ಚೆಂಡು ತನ್ಮೂಲಕ ಡೇವ್ ಕವರ್ಸ್ ಬಳಸುತ್ತವ ರೀತಿಯ ಒಂದು ಹೊಡೆತ ತನ್ಮೂಲಕ ಪಂದ್ಯವನ್ನ ಜಯಿಸ್ತಾ ಇದೆ ದಯಾ 11. ಬೆಂಗಳೂರಿನ ತಂಡಕ್ಕೆ ಅಭಿನಂದನೆ ಸಲ್ಲಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ಹೊರ ರಾಜ್ಯದ ಡ್ರೀಮ್ 11 ಚೆನ್ನೈಯ ತಂಡಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅಲ್ಲಿ ಸ್ಟಾರ್ ಮುದ್ದೂರ್ ಕ್ಷೇತ್ರರಕ್ಷಣೆಗೆ ಹೋಗಿ ಸ್ಟಾರ್ ಮುದ್ದೂರ್ ಕ್ಷೇತ್ರರಕ್ಷಣೆ ಜಮಾವಣೆ ಮಾಡಬೇಕು. ಅಲ್ಲಿ ಡಿಕೆಸಿಸಿ ಆರಂಭಿಕ ಆಟಗಾರರು ಅಂಕಣಕ್ಕೆ ಶೀಘ್ರವಾಗಿ ಬರಬೇಕು. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ದಯಾ 11ನ ಅಬೂನಿ ಪ್ರಮುಖ ವೇದಿಕೆಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಮುಂದಿನ ಪಂದ್ಯ ಇವಾಗ ಕೆಲವೇ ಕ್ಷಣದಲ್ಲಿ ಆರಂಭವನ್ನು ಕಾಣ್ತದೆ. ಆ ಹಂತದಲ್ಲಿ ಮತ್ತೆ ವೀಕ್ಷಕ ಬದಲಾವಣೆ ಮುಂದಿನ ಹಂತಕ್ಕಾಗಿ ಗಿರೀಶ್ KR ಪುರಂ.